ನೋಡ್ತಿದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹಿಂದೂಗಳು ಒಂದಾಗದಿದ್ದರೆ ಮುಂದಿದೆ ಅಪಾಯ ಎಂದು ಕಾರಜೋಳಿ ಮಠದ ಶ್ರೀ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು. ಗುರುವಾರ ಪಟ್ಟಣದ ಗುರುವೇಗೌಡ ಕಲ್ಯಾಣ ಮಂಟಪದ ಆವರಣದಲ್ಲಿ ದತ್ತಪೀಠ ಮುಕ್ತಿ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ವಿರಾಟ್ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಧರ್ಮದ ಬಗ್ಗೆ ಜಾಗೃತಿ ಅಗತ್ಯ. ಒಡಕು ಧರ್ಮದ ಅವನತಿಗೆ ಕಾರಣ ಇದನ್ನು ಇತಿಹಾಸದಲ್ಲಿ ನಾವು ಕಂಡು ಕೇಳಿದ್ದೇವೆ. ಆದ್ದರಿಂದ ಎಂದಿಗೂ ಜಾತಿ ಆಧಾರದ ಮೇಲೆ ಹಿಂದೂಗಳು ವಿಭಜನೆ ಮಾಡಬೇಡಿ. ಸನ್ಯಾಸಿಗಳು ಸಹ ಧರ್ಮಕ್ಕೆ ಧಕ್ಕೆ ಬಂದಾಗ ಶಾಸ್ತ್ರ ಹಿಡಿದಿರುವುದು ಇತಿಹಾಸದಲ್ಲಿ ದಾಖಲಾಗಿದೆ. ಆದ್ದರಿಂದ ತೋರಿಕೆ ಹಿಂದೂಗಳಾಗುತ್ತೆ, ನಿಜವಾದ ಹಿಂದೂಗಳಾಗಿ ಧರ್ಮಕ್ಕೆ ಧಕ್ಕೆ ಬಂದಾಗಲೆಲ್ಲ ತೀವ್ರವಾಗಿ ಪ್ರತಿಭಟಿಸಿ ಎಂದರು. ಭಾರತ ಹಲವು ಧರ್ಮಗಳ ತೊಟ್ಟಿಲಾಗಿದೆ. ಎಲ್ಲ ಧರ್ಮಗಳಿಗೂ ಆದಿ ಹಾಗೂ ಅಂತ್ಯವಿದೆ. ಆದರೆ ಸನಾತನ ಹಿಂದೂ ಧರ್ಮಕ್ಕೆ ಈ ಎರಡೂ ಇಲ್ಲ. ಆರಂಭವಾಗಲಿ ಅಂತ್ಯವಾಗಲಿ ಇರುವುದಿಲ್ಲವೋ ಅದೇ ಸನಾತನ ಧರ್ಮ. ಹಿಂದೂ ಧರ್ಮ ಸನಾತನ ಏಕೆಂದರೆ ಕೃಷ್ಣ ರಾಮ ಹುಟ್ಟುವ ಮುನ್ನವೂ ಹಿಂದೂ ಧರ್ಮವಿತ್ತು. ನಾವೆಲ್ಲ ಹಿಂದೂ, ನಾವೆಲ್ಲರೂ ಒಂದು ವಿಶ್ವವೇ. ನಮ್ಮ ಬಂಧು ಎಲ್ಲ ತತ್ವಗಳು ನಂಬಿ ಬದುಕಬೇಕಿದೆ. ಸನಾತನ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ವೃತ್ತಿಯ ಆಧಾರದಲ್ಲಿ ವರ್ಣಾಶ್ರಮ ಪದ್ಧತಿ ಇದೆ. ಆದರೆ ಧರ್ಮ ವಿಭಜಕರು ಇದನ್ನು ಜಾತಿಯ ಆಧಾರದಲ್ಲಿ ವಿಭಜಿಸುತ್ತಿದ್ದಾರೆ ಎಂದರು. ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬಿತ್ತಿ, ಇದರಿಂದ ಮಾತ್ರ ಧರ್ಮದ ಉಳಿವು ಸಾಧ್ಯ ಎಂದರು. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮಾತನಾಡಿ, ಹಿಂದೂ ದೇಶದಲ್ಲಿ ನಾವು ಪೂಜಿಸುವ ಗೋಮಾತೆಯನ್ನು ರಕ್ಷಿಸುವಂತೆ ಗೋಗರಿಯುವಂತ ದುರದೃಷ್ಟಕರ ಸ್ಥಿತಿ ಬಂದಿರುವುದು ವಿಷಾದನೀಯ. ದೇಶದ ಸಂಸ್ಕೃತಿ, ಆಚಾರ, ಆರ್ಥಿಕತೆ ನಿಂತಿರುವುದು ಗೋವುಗಳ ಮೇಲೆ. ಗೋವುಗಳಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಸಿವೆ ಎಂದು ಹಿಂದೂಗಳು ನಂಬಿದ್ದಾರೆ. ಅಂತಹ ಗೋವುಗಳನ್ನು ನಮ್ಮೆದುರು ಕಡಿದು ತಿನ್ನುತ್ತಿರುವುದು ನಾವು ಧ್ವನಿ ಎತ್ತದಿದ್ದರೆ ನಾವು ಬದುಕಿರುವುದೇ ವ್ಯರ್ಥ. ಗೋಮಾಂಸದ ಅಂಗಡಿ ಮುಂದೆ ಹಂದಿ ಮಾಂಸದ ಅಂಗಡಿ ತೆರೆಯುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಹಿಂದೂ ಧರ್ಮ ಇಂದು ತೀರಾ ಅಪಾಯದಲ್ಲಿದೆ. ನಾವೇ ನಿರ್ಮಿಸಿದ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾಗಿರುವ ಹಿಂದೂಗಳ ಪರಿಸ್ಥಿತಿ ತೀವ್ರ ಅಸಹನೀಯವಾಗಿದೆ. ಪಕ್ಕದಲ್ಲಿಯೇ 100 ಕೋಟಿ ಹಿಂದೂಗಳಿದ್ದರೂ ಏನು ಮಾಡಲಾಗದೆ ಸ್ಥಿತಿಯಲ್ಲಿರುವ ತೀರಾ ಬೇಸರದ ಸಂಗತಿ. ಈ ಬಗ್ಗೆ ಕೇಂದ್ರ ಸರ್ಕಾರ ಯಾವುದೇ ನಿಲುವಿಗೆ ಬಾರದಿರುವುದು ತೀವ್ರ ಕಳವಳಕಾರಿ. ನಾವು ನಮ್ಮ ಧರ್ಮ ನಿರ್ಲಕ್ಷಿಸಿದರೆ ಬಾಂಗ್ಲಾ ಹಿಂದೂಗಳು ಎದುರಿಸುತ್ತಿರುವ ಸಮಸ್ಯೆಯನ್ನು ನಾವು ಎದುರಿಸಬೇಕಿದೆ. ಆದ್ದರಿಂದ ಧರ್ಮ ಉಳಿವಿಗಾಗಿ ಈಗಾಗಲೇ ಜಾಗೃತರಾಗಬೇಕಿದೆ ಎಂದರು. ನಮ್ಮ ಹಿತಕ್ಕಾಗಿ ಕಾಫಿ ತೋಟದ ಮಾಲೀಕರು ಬಾಂಗ್ಲಾ ನುಸುಳುಕೋರರಿಗೆ ಆಶ್ರಯ ನೀಡುತ್ತಿರುವುದು ಅಕ್ಷಮ್ಯ ಅಪರಾಧ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಇಂದು ದೇಶದ 9 ರಾಜ್ಯದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದು ಬದುಕುವುದು ಕಷ್ಟಕರವಾಗಿದೆ. ಇನ್ನು ಹಿಂದೂಗಳು ಜಾಗೃತರಾಗದಿದ್ದರೆ ಇಡೀ ದೇಶವೇ ಇಸ್ಲಾಮೀಕರಣಗೊಳಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಮ್ಮ ದೇಶವನ್ನು ಯಾರೂ ಅತಿಕ್ರಮಣಿಸಲು ಸಾಧ್ಯವಿಲ್ಲ ಎಂಬ ವೇದಾಂತದ ಮಾತುಗಳನ್ನು ತ್ಯಜಿಸಿ, ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ ದೇಶಗಳು ಸಹ ಹಿಂದೂ ರಾಷ್ಟ್ರಗಳಾಗಿದ್ದವು. ಇಂದು ಏನಾಗಿದೆ ಎಂಬುದು ನೆನಪಿರಲಿ ಎಂದರು. ಹಿಂದೂಗಳ ಪಾಲಿನ ಆಸ್ತಿಗೆ ಕಂಟಕವಾಗಿರುವ ವಕ್ಫ್ ಬೋರ್ಡ್ ರದ್ದಿಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಹೋರಾಟ ಹಮ್ಮಿಕೊಳ್ಳಲು ಅಗತ್ಯವಿದೆ. ಹಿಂದೂಗಳು ಸುರಕ್ಷಿತರಾಗಿದ್ದರೆ ದೇಶ ಸುರಕ್ಷಿತವಾಗಿರಲಿದೆ ಎಂದರು. ಛತ್ರಪತಿ ಶಿವಾಜಿಯ ಮಗ ಸಂಭಾಜಿಯನ್ನ ಮೋಸದಿಂದ ಅರೆಸ್ಟ್ ಮಾಡಿ ಔರಂಗಜೇಬ ತನ್ನ ಎದುರುಗಡೆ ನಿಲ್ಲಿಸಿ ಊರು ತುಂಬೆಲ್ಲ ಅವನನ್ನ ಆನೆ ಕಾಲಿಗೆ ಕಟ್ಟಿ ಎಳ್ಕೊಂಡು ಬಂದು ಅರಮನೆ ಎದುರುಗಡೆಗೆ ನಿಲ್ಲಿಸಿ ಹೇಳ್ತಾನೆ, ನೀನು ಮುಸ್ಲಿಂ ಆಗು. ಅವನು ಹೇಳ್ತಾನೆ, ಯಾರ ಮಗ ರೀ ಅವನು? ಜಮೀರ ಮಗ ಅಲ್ಲ, ಯಾವುದೋ ಕಾಂಜಿ ಪಿಂಜಿ ಅವನ ಮಗ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಇದ್ದ. ಅವನು ಹೇಳ್ದ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ, ಇನ್ನು ಮುಂದಿನ ಜನ್ಮ ಅಲ್ಲ, 7 ಜನ್ಮದಲ್ಲೂ ಕೂಡ ನಾನು ಧರ್ಮ ಬಿಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿದ ಕೂಡಲೇ ಕೈ ಕತ್ತರಿಸಿದ್ರು. ಒಂದು ಕೈ ಹೋಯ್ತ್ರಿ, ಮತ್ತೆ ಕೇಳಿದ್ರು, ಇಲ್ಲ ಅಂದ, ಮತ್ತೊಂದು ಕೈ ಹೋಯ್ತು. ಹೀಗೆ ಪ್ರತಿ ಸಲ ಕೇಳಿ 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 ಆ ಸಂಭಾಜಿರ 37 ಪೀಸ್ ಮಾಡ್ತಾನ್ರಿ. 37 ಪೀಸ್. ಅಂತ ರಾಕ್ಷಸ ಧಾರ್ಮಿಕವಾಗಿಯೂ ಇದೆ, ಸಾಹಿತ್ಯಾತ್ಮಕವಾಗಿಯೂ ಕೂಡ ಇದೆ. ಆ ಜನರ ಜೀವನದ ಒಡನಾಟದಲ್ಲೂ ಕೂಡ ಗೋವಿನ ಪಾತ್ರ ಇದೆ ಅಂತಕ್ಕಂಥದ್ದು. ಇವತ್ತು ಸಾಹಿತ್ಯಾತ್ಮಕವಾಗಿ ತೆಗೆದುಕೊಂಡ್ರೆ ಅಲ್ಲ ಧಾರ್ಮಿಕವಾಗಿ ತಗೊಂಡ್ರೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳ ವಾಸಸ್ಥಾನ ಇದೆ ಅಂತಕ್ಕಂಥದ್ದು ನಾವೆಲ್ಲ ನಂಬತಕ್ಕಂತಹ ಜನ. ಮುಖ್ಯವಾಗಿ ಲಲಿತಾ ಸಹಸ್ರನಾಮದಲ್ಲಿ ಅಮ್ಮನವರನ್ನು ಕುರಿತು ಒಂದು ಮಾತನ್ನು ಹೇಳ್ತಾರೆ, ಗೋಮಾತಾ ಗುಹ ಜನ್ಮಭೂ ಅಂತ ಹೇಳಿ. ಅಮ್ಮನವರು ಗೋಮಾತೆಯ ಸ್ವರೂಪದಲ್ಲಿಯೂ ಕೂಡ ಇರ್ತಾರೆ ಅಂತ ಹೇಳಿ. ಬೆಳಗಾಗಿ ಎದ್ದ ತಕ್ಷಣ ಹಸುವಿನ ದರ್ಶನ, ಗೋವಿನ ದರ್ಶನ ಆಯ್ತು ಅಂದ್ರೆ ಅವತ್ತಿನ ದಿನ ಸುಖಕರವಾಗಿರ್ತದೆ ಅಂತಕ್ಕಂಥ ಭಾವನೆ ಉಳ್ತಕ್ಕಂಥವ್ರು ನಾವು. ಅಲ್ಲೇ ಹತ್ಯೆ ಆಗ್ತಾರೆ ಅಂದ್ರೆ, ಆ ಗೋವಿಯನ್ನೇ ಹತ್ಯೆ ಮಾಡ್ತಾರೆ ಅಂತಂದ್ರೆ ಯಾರೇ ಮಕ್ಕಳಿಗಾದ್ರೂ ಕೂಡ ನೋವು ಆಗ್ಬೇಕು. ನೋವು ಆಗ್ಲಿಲ್ಲ ಅಂದ್ರೆ ಅವ್ನ ಮಗನೇ ಅಲ್ಲ. ತಾಯಿಗೆ ಯಾರಾದ್ರೂ ಬೈದ್ರೆ ನೀನ್ ಅಂತ ಮಗ ಇಂಥ ಮಗ ಅಂದ್ರೆ ಎಷ್ಟು ಕಿಚ್ಚು ಜಾಗೃತಿ ಆಗ್ತದೋ.
ಅಷ್ಟೇ ಜಾಗೃತಿ ಗೋವನ್ನು ಹತ್ಯೆ ಮಾಡಿದಂಥ ಸಂದರ್ಭದಲ್ಲೂ, ಗೋವಿಗೆ ಹಿಂಸೆ ಕೊಟ್ಟಂಥ ಸಂದರ್ಭದಲ್ಲೂ ಆದರೆ ಮಾತ್ರ ಅವರು ನಿಜವಾದ ಹಿಂದೂಗಳು ಅಂತಕ್ಕಂಥದ್ದು. ಇಲ್ದಿದ್ರೆ ತೋರಿಕೆಯ ಹಿಂದೂಗಳಾಗಬೇಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈಗೆಲ್ಲ ರಾಮ ಸೇನೆಯ ನಾಯಕರು ಕೂಡ ಇದ್ದಾರೆ. ಇಲ್ಲಿ ರಾಮನನ್ನ ನಾವು ಆದರ್ಶ ಪುರುಷರನ್ನಾಗಿ ತಗೊಳ್ತೀವಿ. ರಾಮೋ ವಿಗ್ರಹವಾನ್ ಧರ್ಮಃ ಅಂತ ಹೇಳಿ ಶಾಸ್ತ್ರಗಳು ಕರ್ಕೊಂಡ್ ಬರ್ತವೆ. ಅಂದ್ರೆ ಸಭಾ ಕಾರ್ಯಕ್ರಮಕ್ಕೂ ಮುನ್ನ ನಗರದ ಮುಖ್ಯ ರಸ್ತೆಯಲ್ಲಿ ವಿವಿಧ ಕಲಾ ತಂಡಗಳ ಜೊತೆ ಸಾವಿರಾರು ಜನರು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದ್ದರು. ವೇದಿಕೆಯಲ್ಲಿ ಶಾಸಕ ಸಿಮೆಂಟ್ ಮಂಜು, ಇಂದು ಮುಖಂಡರಾದ ರಘು, ಹುರುಡಿ ಪ್ರಶಾಂತ್, ಕಟ್ಟೆಗದ್ದೆ ನಾಗರಾಜ್, ಮದನ್, ಗಂಗಾಧರ್, ಪುನೀತ್ ಬನ್ನಹಳ್ಳಿ, ಶಿವು ಜಿಪ್ಪಿ ಮುಂತಾದವರು ಇದ್ದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.